स्वागत है आपका बी न्यूज नेशन में। मैं हूं आबिद हुसैन शेख। आजादी के बाद से पहली बार बीजापुर में महिला को टिकट, सुनीता चौहान। इस बार महिला अभ्यर्थी को लोकसभा में अवकाश देने वाले जेडीएस और कांग्रेस नेताओं का आभार व्यक्त करते हुए दोस्ती की अभ्यर्थी बनी सुनीता चौहान ने प्रेस मीट में बात करते हुए बीजेपी के अभ्यर्थी रमेश जिगजंगी का वैयक्तिक वर्चस्व नहीं है, मोदी का चेहरा दिखाकर वोट मांग रहे हैं। इस बार जनता बदलाव चाहती है, इस बदलाव के लिए जनता ने मुझे आशीर्वाद देने के लिए चुना है, इसका विश्वास जताया सुनीता चौहान ने। इस मौके पर जिला इंचार्ज मंत्री एमसी मनगोली ने कहा कि जेडीएस और कांग्रेस में कोई मतभेद नहीं है, साझा सरकार की दोस्ती उम्मीदवार सुनीता चौहान की जीत के लिए हम पूरी तरह तैयार हैं। 4 अप्रैल को नाम पत्र भरने के लिए जेडीएस के वरिष्ठ देवेगौड़ा और सिद्धरामैया को भी आह्वानित किए जाने की जानकारी दी एमसी मनगोली ने। ನಾವು ಮತ್ತು ಕಾಂಗ್ರೆಸ್ನವರು ಒಟ್ಟಾರೆ ಸೇರಿ ಈ ಚುನಾವಣೆಗೆ ಎದುರಿಸತಕ್ಕಂಥ ಸಿದ್ಧತೆಯನ್ನು ಮಾಡಿಕೊಂಡಿರ್ತಕ್ಕಂಥದ್ದು, ಆ ನಿಟ್ಟಿನಲ್ಲಿ ಮಹಿಳೆಯರಿಗೆ ಪ್ರಾತಿನಿಧ್ಯ ಕೊಡಬೇಕನ್ನೋ ದೃಷ್ಟಿಯಿಂದ ಈ ಕ್ಷೇತ್ರವನ್ನು ನಮ್ಮ ಪಕ್ಷ ಸುನೀತಾ ಚೌಹಾನ್ ಅವರು, ವಿಶೇಷವಾಗಿ ನಮ್ಮ ಶಾಸಕರಾಗಿರ್ತಕ್ಕಂಥ ದೇವಾನಂದ ಚೌಹಾನ್ ಅವರ ಶ್ರೀಮತಿಯವರು ಅವರನ್ನ ಅಭ್ಯರ್ಥಿಯನ್ನಾಗಿ ಘೋಷಿಸಲಾಗಿದೆ. ಇದರಲ್ಲಿ ನಾವು ಮತ್ತು ಕಾಂಗ್ರೆಸ್ನವರು ಒಮ್ಮತದಿಂದ ಈಗಾಗಲೇ ವರಿಷ್ಠ ಮಟ್ಟದಲ್ಲಿ ಕಾಂಗ್ರೆಸ್ಸಿನ ಮುಖಂಡರುಗಳ ಜೊತೆ ಸೇರಿಕೊಂಡು ಒಮ್ಮತದಿಂದ ಈ ಅಭ್ಯರ್ಥಿಯನ್ನ ಆಯ್ಕೆ ಮಾಡಿರ್ತಕ್ಕಂಥದ್ದು. ಇದರ ಮಧ್ಯೆ ಸಾಕಷ್ಟು ನಮ್ಗೆ ಗೊತ್ತಿರ್ತಕ್ಕಂಥದ್ದೇ ನಾವು ನಮಗೆ ಕೊಡುವ ಹೊಡ್ಕೊಂಡು ಅಂತ ನಿಟ್ಟಿನಲ್ಲಿ ನಮ್ಗೆ ಅಲರ್ಟ್ ಆಗಿರ್ತಕ್ಕಂಥದ್ದು. ಕೊನೆಗೆ ಅಂತಿಮವಾಗಿ ಕಾಂಗ್ರೆಸ್ನವರ ಸಮ್ಮತಿಯೊಂದಿಗೆ ಶ್ರೀಮತಿ ಸುನೀತಾ ಚೌಹಾನ್ ಅಭ್ಯರ್ಥಿಯನ್ನಾಗಿ ಮಾಡಲಾಗಿದೆ. ಆ ಚುನಾವಣೆ ಪ್ರಕ್ರಿಯೆ ಪ್ರಾರಂಭವಾಗಿರ್ತಕ್ಕಂಥ ಸಂದರ್ಭದಲ್ಲಿ ಒಟ್ಟಿಗೆ ನಾವು ಮತ್ತು ಕಾಂಗ್ರೆಸ್ನವರು, ವಿಶೇಷವಾಗಿ ನಮ್ಮ ಜಿಲ್ಲೆಯಲ್ಲಿ ಆಡಳಿತ ಪಕ್ಷದಲ್ಲಿ 5 ಶಾಸಕರು, ಅಂದರೆ ಕಾಂಗ್ರೆಸ್ನ 3 ಮತ್ತು ನಮ್ಮ 1 ಅವರು 3 ಮಂತ್ರಿಗಳಾಗಿರ್ತಕ್ಕಂಥದ್ದನ್ನು ಭಾಳ ಅತ್ಯಂತ ಸೀರಿಯಸ್ ಆಗಿ ತಗೊಂಡು ಈ ಚುನಾವಣೆ ಎದುರಿಸಿ ಇರ್ತಕ್ಕಂಥ ಚುನಾವಣೆಯಲ್ಲಿ ಗೆಲ್ಲೋ ನಿಟ್ಟಿನಲ್ಲಿ ಎಲ್ಲ ಸಿದ್ಧತೆಯನ್ನು ನಾವೆಲ್ಲ ಮಾಡಿಕೊಂಡಿರ್ತಕ್ಕಂಥದ್ದು. ವಿಶೇಷವಾಗಿ ಈ ಚುನಾವಣೆಯಲ್ಲಿ ಕಾಂಗ್ರೆಸ್ಸಿನ ಸಚಿವರುಗಳಾಗಿರ್ತಕ್ಕಂಥ ಮಾನ್ಯ ಶ್ರೀ ಎ ಬಿ ಪಾಟೀಲ್ರವರು, ಶಿವಾನಂದ ಪಾಟೀಲ್ರವರು, ಯಶವಂತರಾಯಗೌಡ ಪಾಟೀಲ್ರವರು, ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಮಾನ್ಯ ಶ್ರೀ ಎಂ ಸಿ ಬಿಕ್ಕುಳಿಯವರು, ವಿಶೇಷವಾಗಿ ದೇವಾನಂದ ಚೌಹಾನ್ ಅವರು ಮತ್ತು ಎರಡೂ ಪಕ್ಷದ ಜಿಲ್ಲಾ ಮತ್ತು ರಾಜ್ಯ ಮಟ್ಟದ ಅಥವಾ ಸ್ಥಳೀಯ ಮಟ್ಟದ ಕಾರ್ಯಕರ್ತರಿಗೆ ಹೊಂದಾಣಿಕೆ ಮಾಡಿಕೊಂಡು ಒಕ್ಕಟ್ಟಿನಿಂದ ಚುನಾವಣೆಗೆ ಎದುರಿಸಿ ಬಿಜೆಪಿಯನ್ನು ಸೋಲಿಸತಕ್ಕಂಥ ಕೆಲಸವನ್ನು ನಾವು ಒಮ್ಮತದಿಂದ ಮಾಡ್ತೀವಿ ಅನ್ನುವಂಥ ನಿಟ್ಟಿನಲ್ಲಿ ನಾವು ಚುನಾವಣೆ ಎದುರಿಸ್ತಾ ಇದ್ದೀವಿ. ಈಗ ನಾಳೆ ನಾಮಪತ್ರವನ್ನು 2ನೇ ತಾರೀಕಿಗೆ ನಾವು ಸಾಂಕೇತಿಕವಾಗಿ ನಾಮಪತ್ರವನ್ನು ಸಲ್ಲಿಸುವಂಥ ಪ್ರಕ್ರಿಯೆಯನ್ನು ಮಾಡಿದ್ದೀವಿ. 2ನೇ ತಾರೀಕಿಗೆ ಸಾಂಕೇತಿಕವಾಗಿ ನಾಮಪತ್ರವನ್ನು ಸಲ್ಲಿಸ್ತೇವೆ. 4ನೇ ತಾರೀಕಿನ ದಿನ ಮತ್ತೊಮ್ಮೆ ನಮ್ಮ ಇಡೀ ಜಿಲ್ಲೆಯ ಎರಡೂ ಪಕ್ಷದ ಕಾರ್ಯಕರ್ತರು, ಮುಖಂಡರನ್ನು ಅತಿ ದೊಡ್ಡ ಮಟ್ಟದಲ್ಲಿ ಸೇರಿಸಿ 4ನೇ ತಾರೀಕಿಗೆ ನಾಮಪತ್ರವನ್ನು ಸಲ್ಲಿಸಿ ಚುನಾವಣೆಯನ್ನು ಪ್ರಾರಂಭ ಮಾಡಲಿಕ್ಕೆ ಸಿದ್ಧತೆಯನ್ನು ಮಾಡಿಕೊಂಡಿವೆ. ಆ ನಿಟ್ಟಿನಲ್ಲಿ ಜಾತ್ಯತೀತ ಜನತಾದಳಗಳು ಕೂಡ ಎಲ್ಲ ತಾಲೂಕಿನಲ್ಲಿ, ಎಲ್ಲ ಕ್ಷೇತ್ರಗಳಲ್ಲಿ, 8 ಕ್ಷೇತ್ರಗಳಲ್ಲಿ ಕಾರ್ಯಕರ್ತರ ಸಭೆಯನ್ನು ಮಾಡಿ, ಆಮೇಲೆ ಜೊತೆಯಲ್ಲಿ ಕಾಂಗ್ರೆಸ್ ಮತ್ತು ಬಿಜೆಪಿ ಕಾರ್ಯಕರ್ತರ ಸಭೆಯನ್ನು ಮಾಡಿ ನಾವು ಇದೆಲ್ಲ ಪೂರ್ವಭಾವಿ ಸಿದ್ಧತೆಯನ್ನು ಮಾಡಿಕೊಂಡು ಚುನಾವಣೆಯನ್ನು ಅತ್ಯಂತ ಗಟ್ಟಿಯಾಗಿ ಎದುರಿಸ್ತೇವೆ. ವಿಶೇಷವಾಗಿ ಈ ಕ್ಷೇತ್ರದ ಅಭ್ಯರ್ಥಿ ಘೋಷಣೆ ಆಗುವಂಥ ಸಂದರ್ಭ ಸಾಕಷ್ಟು ಗೊಂದಲಗಳಿದ್ದಾವೆ ಅನ್ನುವಂಥ ಮಾತನ್ನು ಕೇಳಿ ಬಂದಿರತಕ್ಕಂಥದ್ದು. ಅದು ಯಾವ ಗೊಂದಲದಿಂದನೇ ಏಕತೆಯಿಂದ ನಾವು ಸುನೀತಾ ಚೌಹಾನ್ ಆಯ್ಕೆಯನ್ನು ಮಾಡಿದ್ದೇವೆ. ಆ ನಿಟ್ಟಿನಲ್ಲಿ ನಾಳೆ ಇವತ್ತು ನಾವು ಜಾತ್ಯತೀತ ಜನತಾದಳದ ಸಭೆಯನ್ನು ಕೂಡ, ಇವತ್ತು ಜಿಲ್ಲಾ ಮಟ್ಟದ ಕಾರ್ಯಕರ್ತರ ಸಭೆಯನ್ನು ಕೂಡ ಕರೆದಿದ್ದೇವೆ. ಆ ಕಾರ್ಯಕರ್ತರ ಸಭೆಯಲ್ಲಿ ಚುನಾವಣೆ ಎಲ್ಲ ಸಿದ್ಧತೆಗಳನ್ನು ಮಾಡ್ಕೊಂಡು ನಿಟ್ಟಿನಲ್ಲಿ ಪೂರ್ವಭಾವಿ ಸಭೆಯನ್ನು ಕರೆದಿದ್ದೇವೆ. ಅದರಲ್ಲಿ ಚರ್ಚೆಯನ್ನು ಮಾಡಿ ಚುನಾವಣಾ ಸಿದ್ಧತೆಯನ್ನು ಮಾಡ್ಕೊಳ್ತೀವಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಇಡಬೇಕನ್ನುವಂಥ ದೃಷ್ಟಿಯಿಂದ ಆಗಲ್ಲ ಸೆಕ್ಯುಲರ್ ಬೇಸ್ಡ್ ಪಾರ್ಟಿ ಅವರು ಮೊದಲಿಂದ ಕಾಂಗ್ರೆಸ್ ಕೂಡ ಮತ್ತು ಜಾತ್ಯತೀತ ಜನತಾದಳವು ಕೂಡ ಆ ನಿಟ್ಟಿನಲ್ಲಿ ಒಕ್ಕಟ್ಟಾಗಿ ಕಾಂಗ್ರೆಸ್ನವ್ರನ್ನು ಕೂಡಿ ಇದನ್ನು ಹೊರಗಿಡಬೇಕು ಅನ್ನುವಂಥ ಬಿಜೆಪಿ ಅತಿಯಾದ ನಿಲುವನ್ನು ತಗೊಂಡು ಈ ಚುನಾವಣೆಯನ್ನು ಎದುರಿಸ್ತಾ ಇದ್ದೀವಿ. ಆ ನಿಟ್ಟಿನಲ್ಲಿ ನಮಗಾಗಲೇ ಕಾಂಗ್ರೆಸ್ಸಿನ ಮಂತ್ರಿಗಳ ಜೊತೆ ನಮ್ಮ ಮಂತ್ರಿಗಳು, ನಾವು ಮತ್ತು ನಮ್ಮ ಶಾಸಕರು ಶಿವಾನಂದ ಪಾಟೀಲ್ ಸಾಹೇಬ್ರ ಜೊತೆ, ಎಂ ಬಿ ಪಾಟೀಲ್ ಸಾಹೇಬ್ರ ಜೊತೆ, ನಮ್ಮ
ಯಶವಂತರಾಯಗೌಡರ ಜೊತೆ, ವಿಶೇಷವಾಗಿ ನಮ್ಮ ಹಿಂದಿನ ಸಚಿವರಾಗಿರ್ತಕ್ಕಂಥ ಅಪ್ಪಾಜಿ ನಾಡಗೌಡರ ಜೊತೆ ಒಂದು ಸುತ್ತಿನ ಮಾತುಕತೆಯನ್ನು ಮಾಡಿ ಒಗ್ಗಟ್ಟಿನಿಂದ ಚುನಾವಣೆ ಮಾಡೋಣ ಅನ್ನುವಂಥ ಮಾತನ್ನು ಅವರು ಕೂಡ ಹೇಳಿದ್ದಾರೆ. ನಾವು ನಾಮಪತ್ರ ಪ್ರಕ್ರಿಯೆ ಪ್ರಾರಂಭ ಆದಮೇಲೆ ಬಹಳ ಅಚ್ಚುಕಟ್ಟಾಗಿ ಚುನಾವಣೆ ಎದುರಿಸ್ತೇವೆ. ವಿಶೇಷವಾಗಿ ಈ ಕ್ಷೇತ್ರದಲ್ಲಿ ಇರ್ತಕ್ಕಂಥ ಸಂಸದರಾಗಿರ್ತಕ್ಕಂಥವರು ಬಹಳಷ್ಟು 2 ಬಾರಿ ಗೆದ್ದು ಬಂದಿರತಕ್ಕಂಥದ್ದು ಮತ್ತು ಬಹಳಷ್ಟು ಅಪಸ್ವರದ ಮಾತುಗಳು ಕೂಡ ಇದ್ದಾವೆ. ಬಹಳಷ್ಟು ಕ್ವಾಲಿಫೈಡ್ ಆಗಿರ್ತಕ್ಕಂಥ ಅಭ್ಯರ್ಥಿ ನಮ್ಮ ಪಕ್ಷದ ಬಿಜಾಪುರ ಜಿಲ್ಲಾ ಮೈಸೂರು ಲೋಕಸಭಾ ಕ್ಷೇತ್ರದಲ್ಲಿ ಕೆಲವೊಂದು ಟಿಕೆಟ್ಗಿಂತ ಮುಂಚೆ ಏನು ಗೊಂದಲಗಳು ಇದ್ದವು ಅದನ್ನೆಲ್ಲ ಸರಿಪಡಿಸಿ, ನಮ್ಮ ನಾಯಕರು ಸರಿಪಡಿಸಿ ಇವತ್ತು ನಮ್ಮ ರಾಜ್ಯ ಮತ್ತು ರಾಷ್ಟ್ರೀಯ ನಾಯಕರಾಗಿರ್ತಕ್ಕಂಥ ಮಾನ್ಯ ಶ್ರೀ ದೇವೇಗೌಡ ಸಾಹೇಬರು, ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಮಾನ್ಯ ಶ್ರೀ ಕುಮಾರಣ್ಣವರು ಮತ್ತು ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ವಿಶ್ವನಾಥ್ ಸಾಹೇಬರು ಮತ್ತು ಕಾಂಗ್ರೆಸ್ಸಿನ ಎಲ್ಲ ಹಿರಿಯರು ಕೂಡಿ ಇವತ್ತು ಏನು ಒಬ್ಬ ಮಹಿಳಾ ಅಭ್ಯರ್ಥಿಯನ್ನು ಇವತ್ತು ಬಿಜಾಪುರ ಲೋಕಸಭೆಗೆ ಕಳಿಸಿದ್ದಾರೆ. ಇವತ್ತು ಬಿಜಾಪುರ ಜಿಲ್ಲೆಯಲ್ಲಿ ಏನು ಬಿಜಾಪುರ ಜಿಲ್ಲಾ ಅತ್ಯಂತ ಗಣ್ಯಾತಿ ಗಣ್ಯ ನಾಯಕರಾಗಿರ್ತಕ್ಕಂಥ ಮಾನ್ಯ ಶ್ರೀ ಎಂ ಬಿ ಪಾಟೀಲ್ ಸಾಹೇಬರು, ಮಾನ್ಯ ಶ್ರೀ ಶಿವಾನಂದ ಗೌಡರು, ಮಾನ್ಯ ಶ್ರೀ ಯಶವಂತರಾಯ ಸಾಹೇಬರು, ಮಾನ್ಯ ಶ್ರೀ ನಮ್ಮ ಅಪ್ಪಾಜಿ ನಾಡಗೌಡ ಸಾಹೇಬರು ಹಾಗೂ ನಮ್ಮ ಜಿಲ್ಲಾಧ್ಯಕ್ಷರು ಹಾಗೂ ಮಾನ್ಯ ಮನಗುಳಿ ಸಾಹೇಬರು ಹಾಗೂ ನಾವೆಲ್ಲ ಬಿಜಾಪುರ ಜಿಲ್ಲಾ ಇವತ್ತು ಯಾರೋ ಓಟ್ದಿಂದ ಬಿದ್ದಿರ್ತಕ್ಕಂಥ ಎಲ್ಲ ಅಭ್ಯರ್ಥಿಗಳನ್ನು ಗಣನೆಗೆ ತೆಗೆದುಕೊಂಡು ಇವತ್ತು BJP ಏನು ಹಾಲಿ ಸದಸ್ಯರಿದ್ದಾರೆ, ಲೋಕಸಭಾ ಸದಸ್ಯರು, ಅವ್ರ ಬಗ್ಗೆ ಈಗ ಮೂಡಿರ್ತಕ್ಕಂಥ ಬಿಜಾಪುರ ಜಿಲ್ಲೆಯ ಜನತೆಗೆ ಏನಪ್ಪ ಅಂದರೆ ಇಲೆಕ್ಷನ್ ಮೂಮೆಂಟ್ಸ್ನಲ್ಲಿ ಹೊರಗೆ ಬರ್ತಾರೆ, ಹುಟ್ಟಿದ ಟೈಮ್ದೊಳಗೆ ಎಲ್ಲಿರ್ತಾರೆ ಅಂಥೇಳಿ ಒಂದು ಅಪಸ್ವರ ಅವ್ರ ಮೇಲೆ ಇದೆ. ಮತ್ತು ಅವರು ಏನು 10 ವರ್ಷಗಳವರು ರಾಜಕೀಯ ಜೀವನ, ಅದರಲ್ಲಿ ಇವತ್ತು ದೇಶದ ಒಬ್ಬ ಉನ್ನತ ಹುದ್ದೆ, ಯಾಕಂದರೆ ನೀರಾವರಿ ಮತ್ತು ದೊಡ್ಡ ಹುದ್ದೆಯನ್ನು ಕೂಡ ಅವರು ಅಲಂಕಾರ ಮಾಡಿದರು. ಜಿಲ್ಲೆಗೆ ಸಾಕಷ್ಟು ಒಂದು ಅನುಕೂಲ ಆಗಬೇಕಾಗಿತ್ತು, ಆದರೂ ಕೂಡ ಅದರದ್ದು ಒಂದು ಪೈಸೆ ಸಹಿತ ಕೆಲಸ ನಾವು ಮಾಡಲಿಲ್ಲ. ನನಗೆ ಎಲ್ಲ ನಮ್ಮ ಜಂಟಿ ನಾಯಕರು ಕೂಡಿ ನನಗೆ ಒಂದು ಅಭ್ಯರ್ಥಿಯನ್ನಾಗಿ ಆಯ್ಕೆ ಮಾಡಿದ್ದಕ್ಕೆ ಮೊದಲು ನನ್ನ ಹೃತ್ಪೂರ್ವಕ ಅಭಿನಂದನೆಗಳನ್ನು ನಮ್ಮ ಬಿಜಾಪುರ ಮಹಿಳೆಯರ ಪರವಾಗಿ ಹಾಗೂ ಬಿಜಾಪುರ ಜನತೆಯ ಪರವಾಗಿ ಹಾಗೂ ನಮ್ಮ ಎಲ್ಲ ಯುವ ನಾಯಕರ ಪರವಾಗಿ ಮೊದಲು ನನ್ನ ಕೃತಜ್ಞತೆಗಳನ್ನು ಸಲ್ಲಿಸ್ತೀನಿ. ಇನ್ನೊಂದು ವಿಷಯ ಹೇಳಬೇಕಾದ್ರೆ ನಮ್ಮ ಈ ಚುನಾವಣೆ ಗೆಲ್ಲುವುದೊಂದು ಬಹಳಷ್ಟು ಸುಸಜ್ಜಿತವಾದಂಥ ಒಂದು ವಿಷಯವನ್ನು ಹೇಳಲಿಕ್ಕೆ ಈ ಸಂದರ್ಭದಲ್ಲಿ ಇಷ್ಟಪಡ್ತೇನೆ. ಯಾಕಂತಂದರೆ ಒಗ್ಗಟ್ಟಿನಲ್ಲಿ ಬಲವಿದೆ. ಮೈತ್ರಿ ಪಕ್ಷ ಇದ್ದರೂ ಕೂಡ ನಮ್ಮ ಈ ಪಕ್ಷ ಬಹಳಷ್ಟು ಒಗ್ಗಟ್ಟಿನಿಂದ ನಡೀತಾ ಇದೆ, ನಡೆಸ್ತೇವೆ ಇನ್ನು ಮುಂದೆ. ಅದು ಜನತೆಗೆ ಮುಂಬರುವ ದಿನಗಳಲ್ಲಿ ಗೊತ್ತನ್ನು ಆಗ್ತದೆ. ಹಾಗೂ ನಮ್ಮ ಎಲ್ಲ ಬಿಜಾಪುರ ಜನತೆಯ ಮಹಿಳೆಯರು ಅವರ ಒಂದು ಕೂಗು, ಯಾಕಂತಂದರೆ ಸ್ವಾತಂತ್ರ್ಯ ಸಿಕ್ಕಾಗಿಂದನೂ ಮಹಿಳೆಯರಿಗೆ ಒಂದು ಆದ್ಯತೆಯನ್ನು ಕೊಟ್ಟಿರಲಿಲ್ಲ. ಆದರೆ ಈಗ ಸಮ್ಮಿಶ್ರ ಸರ್ಕಾರದಲ್ಲಿ ನಮ್ಮ ವರಿಷ್ಠರು, ನಮ್ಮ ಹಿರಿಯ ನಾಯಕರು ಬಹಳಷ್ಟು ಒಂದು ಮಹಿಳೆಯರಿಗೆ ಪ್ರಮುಖವಾದಂಥ ಒಂದು ಆದ್ಯತೆಯನ್ನು ಕೊಟ್ಟು, ನನಗೆ ಒಂದು ಮಹಿಳೆಯರಿಗೆ ಆದ್ಯತೆ ಕೊಟ್ಟು ಪೂರ್ವದಲ್ಲಿ ನಮ್ಮ ಬಿಜಾಪುರ ಜಿಲ್ಲೆಗೆ ಬಹಳಷ್ಟು ಪ್ರಾಮುಖ್ಯತೆಯನ್ನು ಇತ್ತು. ಮಹಿಳೆಯರಿಗೆ ಕೊಟ್ಟು ಎಲ್ಲ ಜಿಲ್ಲೆಗಳಲ್ಲಿ ಕೊಟ್ಟಿದ್ದರು, ಬಿಜಾಪುರ ಜಿಲ್ಲೆಗೆ ಪ್ರಥಮ ಬಾರಿ ಕೊಟ್ಟಿದ್ದರು. ಹಾಗಾಗಿ ಅವರಿಗೆ ನಾನು ಬಹಳಷ್ಟು ಹೆಮ್ಮೆಯಿಂದ ಹೇಳುವುದೇನೆಂದರೆ ನಮ್ಮ ಗೆಲುವಿನ ಮುಖಾಂತರ ತೋರಿಸಲಿಕ್ಕೆ ಇಷ್ಟಪಡ್ತೇವೆ. ಹಾಗಾಗಿ ನಮ್ಮ ನಾಯಕರು, ಹಿರಿಯರು ಬಹಳಷ್ಟು ಇದರ ಗೆಲುವಿನ ಗುರಿ ಮುಟ್ಟಲಿಕ್ಕೆ ಬಹಳಷ್ಟು ಶತ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಅಂತ ಕೂಡ ಈ ಸಂದರ್ಭದಲ್ಲಿ ಹೇಳ್ತಾರೆ. ಮತ್ತು ನಮ್ಮ ಹಿರಿಯ ನಾಯಕರುಗಳು, ಕಾಂಗ್ರೆಸ್ ನಾಯಕರುಗಳಾಗಿರ್ಬೋದು, JDS ನಾಯಕರುಗಳು, ಅಲ್ಪ ಸ್ವಲ್ಪ ಮತಗಳಿಂದ ಪುರಾವಗೊಂಡಂಥ ಎಲ್ಲ ನಮ್ಮ ನಾಯಕರುಗಳು ಬಹಳಷ್ಟು ಈ ಒಂದು ನಮ್ಮ ಪಕ್ಷಕ್ಕೆ ನಮ್ಮ ಗುರುತು, ಮಹಿಳೆಯರ ಗುರುತು, ಒಂದು ಮಹಿಳೆಯರ ಒಂದು ಶಕ್ತಿ ತೋರಿಸಲಿಕ್ಕೆ ನಮ್ಮ JDS ಪಕ್ಷದಲ್ಲಿ ತೋರಿಸಲಿಕ್ಕೆ ಬಹಳಷ್ಟು ಒಮ್ಮತದಿಂದ ಕೆಲಸ ಕಾರ್ಯಗಳನ್ನು ನಡೆಸ್ತಾ ಇದ್ದೇವೆ. ಇವಾಗ ಆಲ್ರೆಡಿ ಕೆಲಸ ಕಾರ್ಯಗಳು ರೆಡಿಯಾಗಿದ್ದಾರೆ, ತೋರಿಸಲಿಕ್ಕೆ
ಒಂದು 2 ದಿನ ಕಾಲಾವಕಾಶದಲ್ಲಿ ಏನ್ ಮಾಡ್ತೀರಿ ಮುಂದೆ ಆಯ್ಕೆ ಬಂದು ಏನ್ ಮಾಡ್ತೀರಿ? ಮುಂಬರುವ ದಿನಗಳಲ್ಲಿ ನಾನು ಆಯ್ಕೆ ಮಾಡ್ತಾರೆ, ಮಾಡಿದ ತಕ್ಷಣ ನಮ್ಮ ಅಭಿವೃದ್ಧಿ, ನನ್ನ ಪ್ರಾಮಾಣಿಕತೆ ನಿಷ್ಠೆ, ಇದು ನಮ್ಮ ಗುರಿ. ಇನ್ನೊಂದು ನೇರ ದಿಟ್ಟ ನಿರಂತರ, ಅದು ಒಂದು ನಿಷ್ಠೆನಲ್ಲಿ. ಬಿಜಾಪುರ ಜಿಲ್ಲೆಗೆ ಭಾಳಷ್ಟು ಬರನಾಡು ಆದಂಥ ಜಿಲ್ಲೆ. ಆ ಜಿಲ್ಲೆಗೆ ಒಂದು ನೀರಿನ ಸಮಸ್ಯೆ ಆಗಿರ್ಬೋದು, ವಿಮಾನ ನಿಲ್ದಾಣಗಳಾಗಿರ್ಬೋದು, ಎಂಪ್ಲಾಯ್ಮೆಂಟ್ ಆಗಿರ್ಬೋದು, ಹಾಗೂ ಇಂಡಸ್ಟ್ರೀಸ್ ಏರಿಯಾಗಳಾಗಿರ್ಬೋದು, ಇದು ಮತ್ತು ರೈಲ್ವೆ ಉನ್ನತೀಕರಣ ಆಗಿರ್ಬೋದು, ಬಹಳಷ್ಟು ಹಲವಾರು ಕಾರ್ಯಗಳನ್ನು ನಿಟ್ಟಿನಲ್ಲಿ ಇಟ್ಕೊಂಡು ಅದು ನಾನು ಮುಂದೆ ಸುಧಾರಣೆ ಮಾಡಲಿಕ್ಕೆ ಇಷ್ಟಪಡ್ತೀನಿ. ಈ ಸಂದರ್ಭದಲ್ಲಿ ನಿಮ್ಮೆಲ್ಲರ ಇಷ್ಟಪಡ್ತೀನಿ. ಮೇಡಮ್, ಈಗ ಬಿಜೆಪಿ ಪ್ರಬಲ ಅಭ್ಯರ್ಥಿನ ಯಾವ ರೀತಿ ನೀವು ಚುನಾವಣಾ ಕಣದಲ್ಲಿ ಎದುರಿಸ್ತೀರಿ? ಬಿಜೆಪಿ ಪ್ರಬಲ ಅಭ್ಯರ್ಥಿ ಅಂತೇಳಿ ನೀವು ಕೇಳಿದ ಪ್ರಶ್ನೆಗೆ ನಾನು ಒಂದೇ ಒಂದು ಉತ್ತರ ಹೇಳಕ್ಕೆ ಬಯಸ್ತೀನಿ. ಅವರ ಹೆಸರ ಮೇಲೆ ಅವರು ನನಗೆ ಓಟ್ ಕೇಳಬೇಡ್ರಿ ಅಂತ ಅವರೇ ಹೇಳ್ತಾರೆ. ಹಾಗಾಗಿ ಅವರು ಪ್ರಬಲದಾರೋ ಯಾವ ರೀತಿ ಇದ್ದಾರೋ ಅವ್ರು ಜನರೇ ಉತ್ತರ ಕೊಡ್ತಾರೆ, ನಾವು ಕೇಳಿದ್ರೆ. ಮೇಡಮ್, ಈಗ ಮಹಿಳೆಯಾಗಿ ಆದ್ಯತೆ ಸಿಕ್ಕಿದೆ ರಾಜ್ಯದಲ್ಲಿ ಮೊದಲ ಬಾರಿ. ಈ ಜಿಲ್ಲೆಯ ಸಮಸ್ಯೆಗಳು ಮಹಿಳೆಯರು ಏನನ್ನ ನೀವು ಗುರುತಿಸಿದ್ರಿ? ಏನು ಸಂಸತ್ನಲ್ಲಿ ಧ್ವನಿ ಆಗ್ತೀನಿ ಅಂತ ಹೇಳ್ತೀರಿ? ಏನಿದೆ ಬಿಜಾಪುರ ಜಿಲ್ಲೆ ಮಹಿಳೆಯರು ಏನು ಸಮಸ್ಯೆ ಇದೆ? ನೀವು ಪ್ರತಿನಿಧಿಸುವಂತ ಏರಿಯಾದಲ್ಲಿನೇ ಮಹಿಳೆಯರು ಮೈಲ್ಗಟ್ಟಲೆ ಇವತ್ತು ಕೊಡ ಹೊತ್ಕೊಂಡು ನೀರು ತರ್ತಾರೆ, ಅಲ್ಲಿ ಆರಂಭ ಅಲ್ಲಿಂದಾನೆ. ಏನನ್ನು ಗುರುತಿಸಿದ್ರು? ಒಂದು ಪಟ್ಟಿ ಏನಾದ್ರು ಮುಂದಿದೆಯಾ ಅಂತ? ಇದು ಬಿಜಾಪುರ ಜಿಲ್ಲೆ ಪಂಚನದಿಗಳ ಬೀಡು. ಆದರೂ ಕೂಡ ನೀರಿನ ಸಮಸ್ಯೆ ಬಹಳಷ್ಟು ಕಾಣುವಂಥದ್ದು. ಆದರೆ ಕೇಂದ್ರದಲ್ಲಿ ಒಬ್ಬರು ಮಿನಿಸ್ಟರ್ ಇದ್ದಾರೆ ಇವಾಗ ಆಲ್ರೆಡಿ. ಅದರ ಸಮಸ್ಯೆ ಬಗೆಹರ ಮಾಡಿದಾರೋ ಇಲ್ಲೋ ನಾನು ಹೇಳೋದಿಲ್ಲ. ನಾನು ಮಾಡೋದೊಂದೇ. ಅಲ್ಲ, ಕೇಂದ್ರದಲ್ಲಿ ನೀರಾವರಿ ಕೇಂದ್ರದಿಂದ ಅಮೃತ ಯೋಜನೆ ಕೊಟ್ಟಾರೆ, ನೀವು ಇಂಪ್ಲಿಮೆಂಟ್ ಮಾಡಿಲ್ಲ ಅಂತ ಇನ್ಮೇಲೆ ಅದು ಇಂಪ್ಲಿಮೆಂಟ್ ಮಾಡಿದ್ದು ಜೆಡಿಎಸ್ ಸರ್ಕಾರನೇ ಇದೆ. ಜೆಡಿಎಸ್ ಸರ್ಕಾರ ಬಂದಾಗಿಂದಂತೂ ಹಲವಾರು ಕೆಲಸಗಳಂತ ಇವಾಗ ನಿರಂತರವಾಗಿ ನಡೀತಾನೆ ಇದೆ. ಅದರಲ್ಲಿ ಬರ್ತಾ ಇದೆ. ಆದರೂ ಕೂಡ ಶತಪ್ರಯತ್ನದಲ್ಲಿ ನಮ್ಮ ರಾಜ್ಯಾಧ್ಯಕ್ಷರು ಹಾಗೂ ನಮ್ಮ CM ಅವರು ಕೂಡ MB ಪಾಟೀಲ್ ಭೇಟಿಯಾಗಿ ಮತ್ತು ನಾವು ಕೂಡ ಮಾತಾಡ್ಕೊಂಡ್ವಿ. ನೀವು ಫ್ರೆಶ್ ಮೀಟಿಂಗ್ ಮಾಡಿ ನಾಮಿನೇಷನ್ ಕೊಡಿ, ಅವಾಗ ನಾವೆಲ್ಲರೂ ಬರ್ತೀವಿ. ಮುಂದೆ ಎಲ್ಲರೂ ಕೂಡ ಕ್ಯಾನ್ವಸ್ ಚಾಲೂ ಮಾಡಿ ನಾವು ಬೆಂಗಳೂರು ಮಾತಾಡಿ ಇವತ್ತು ರೇಟ್ ಆಯ್ತು 2 ತಾಸು ಟ್ರೈನ. ಈಗ ಬಂದು ಏನೋ ಸ್ನಾನ ಮಾಡಿದ್ರೆ ಏನು ಮಾಡಿ ಬಂದು ಇಲ್ಲೇ ಗಾಡಿ ಈಗ ನಾಮಿನೇಷನ್ ಏನು ಪ್ಲಾನ್ ಮಾಡಿ? ದೇವೇಗೌಡರು ಬರ್ತಾರೋ, CM ಬರ್ತಾರೋ? ಚುನಾವಣಾ ಈಗ ಉಸ್ತುವಾರಿ ನೀವೇ ಇದ್ರಿ, ಜಿಲ್ಲಾ ಉಸ್ತುವಾರಿ. ಏನೆಲ್ಲ ಮಾಡಿದಿರಿ ಅದನ್ನ ಬರ್ತೀವಿ ಅಂದಾರ. ಈಗ 2ನೇ ತಾರೀಕು ಸಾಂಕೇತಿಕವಾಗಿ ಮಾಡ್ತೀವಿ. 4ನೇ ತಾರೀಕು ದೊಡ್ಡ ಪ್ರಮಾಣದಲ್ಲಿ ದೇವೇಗೌಡರು ಕುಮಾರಸ್ವಾಮಿ ಬರ್ತಾರ? ಏನು ಪ್ರಯತ್ನ ಮಾಡಿ ಅವರು ಪ್ರಯತ್ನ ಮಾಡ್ತಾರೆ. ಅವರು ಕೂಡ ಸಿದ್ದರಾಮಯ್ಯನಾಗ ಹೇಳಿವಿ, ದೇವೇಗೌಡರು ಬರೋರು ಯಾರು ಬರ್ತಾರೆ? ಸಿದ್ದರಾಮಯ್ಯ ಬರ್ತಾರ? ಅವತ್ತೇನಾದ್ರು ದೇವೇಗೌಡರು ಬರ್ತಾರೆ. ಬರ್ಲಿಕ್ಕೆ ಹೇಳಿವಿ, ಅವ್ರನ್ನ ಪ್ರಯತ್ನ ಮಾಡಿ. ನಮ್ಮ ನಾಯಕರೇ ನೀವೇನು ಕೇಳ್ತಿರೋದು ಜನರಲ್ಲಿ ಮತದಾರರಲ್ಲಿರ್ತಕ್ಕಂಥ ಗೊಂದಲ ಹೋರಾಟ ಸಲುವಾಗಿ ಕಾಂಗ್ರೆಸ್ದವರು ಕರ್ಕೊಂಡು ನಾವೆಲ್ಲ ಕಡೆ ಕ್ಯಾನ್ವಸ್ ಕೊಡ್ತೀವಿ. ಯಾಕಂದ್ರೆ ಕಾರ್ಯಕರ್ತರಿಗೆ ಒಂದು ಗೊತ್ತಾಗಲ್ಲ, ಏನಪ್ಪ ಎಲ್ಲರೂ ಪಾರ್ಟಿ ಮಾಡ್ತಾರೆ. ಅದಕ್ಕೆ ನಾವೆಲ್ಲರೂ ಮಾಡಿ ಎಲ್ಲರೂ ಈಗ ಹಾಲಿ ಸಂಸದರು ಈಗಾಗಲೇ ಅವರು ಸೋಲನ್ನು ಒಪ್ಕೊಂಡಿದ್ದಾರೆ ಸಾಹೇಬ್ರೆ. ಈಗ ಅವ್ರು ಹೇಳ್ತಾರೆ ನನ್ನ ಹೆಸರು ಎಲ್ಲಿ ತಗೋಬೇಡ್ರಪ್ಪ, ವೋಟ್ ಹಾಕಂಗಿಲ್ಲ ಜನ, ಮೋದಿ ಅನ್ಕೋತ ಹೋಗ್ರಿ ಅಂತ ಅವರೇ ಒಪ್ಕೊಂಡಿದ್ದಾರೆ. ಹೀಗಾಗಿ ಅವ್ರ ಸೋಲನ್ನ ಅವರು ಖಂಡಿತವಾಗಿ ಒಪ್ಕೊಂಡಿದ್ದಾರೆ. ಇದು ಮೊದಲನೇ ಪಾಯಿಂಟ್. ಆನಂತರ ಹಿರಿಯರು ನಮ್ಮ ಗುರುಗಳು ಕೇಳಿದ ಪ್ರಶ್ನೆ, ಇವತ್ತು 2 ಪಂಗಡಗಳಾಗಿ ಬಂಜಾರ ಮತ್ತು ದಲಿತರು ಅಂತ 2 ಪಂಗಡಗಳಾಗಿ ಹೊಂಟಿದೆ ಅಂತ. ಅದು ಯಾರ ಮನೆಯಲ್ಲಿ ಕೂಡ ಇಲ್ಲ ಸರ್. ಎಲ್ಲಿನೂ ಆ ವಿಚಾರ ಯಾವ ಪ್ರಮುಖರಾಗಲಿ ಯಾರು ನಾಯಕರುಗಳಾಗಲಿ ಈ ವಿಷಯದ ಬಗ್ಗೆ ಎಲ್ಲಿನೂ ಚಕಾರೆತ್ತಿಲ್ಲ. ಅದೇ ರೀತಿಯಾಗಿ ಇವತ್ತು ಬಿಜಾಪುರ ಜಿಲ್ಲೆ ಪ್ರಬಲವಾಗಿರ್ತಕ್ಕಂಥ ಒಂದು ರಾಜಕೀಯ ಕ್ಷೇತ್ರ.
ಇಲ್ಲಿ ಘಟಾನುಘಟಿಗಳು ಇವತ್ತು ಮಾನ್ಯ ಶ್ರೀ ಎಂ ಬಿ ಪಾಟೀಲ್ ಸಾಹೇಬರು ಆಗಿರ್ಬೋದು, ಮಾನ್ಯ ಶ್ರೀ ಶಿವಾನಂದ ಪಾಟೀಲ್ ಸಾಹೇಬರು ಆಗಿರ್ಬೋದು, ಮಾನ್ಯ ಶ್ರೀ ನಮ್ಮ ನಾಯಕರು ಮನಗೂಳಿ ಸಾಹೇಬರು ಆಗಿರ್ಬೋದು, ಮಾನ್ಯ ಯಶವಂತರಾಯ ಸಾಹೇಬರು ಆಗಿರ್ಬೋದು, ಅನಂತರ ಮಾನ್ಯ ನಾಡಗೋಡ್ ಸಾಹೇಬರು ಆಗಿರ್ಬೋದು, ನಾವು ಆಗಿರ್ಬೋದು, ಮತ್ತು ನಮ್ಮ ಜಿಲ್ಲಾ ನಾಯಕರಾಗಿರ್ಬೋದು, ಅಧ್ಯಕ್ಷರಾಗಿರ್ಬೋದು, ಈಗ ಸಾಕಷ್ಟು ಪ್ರಭಾವಿ ನಾಯಕರುಗಳು ಈಗಾಗಲೇ ಜಂಟಿ ಒಂದು ಸಮರದಲ್ಲಿ ನಾವು ಇದ್ದೀವಿ. ಅಲ್ಲ ಸರ್, ಈಗ ನೀವು ಟಿಕೆಟ್ ತರಬೇಕಾದ್ರೆ ಪಕ್ಷ ಬಿಡ್ತೀನಿ ಅಂತ ವರಿಷ್ಠರ ಮೇಲೆ ಒತ್ತಡ ಹೇರಿ ತಗೊಂಡು ಬಂದಿದ್ರಿ ಅನ್ನುವಂಥದ್ದು ಇದೆ. ಕಾಂಗ್ರೆಸ್ ಬಿಟ್ಕೊಡುವಂಥದ್ದಿತ್ತು, ಅದು ಪ್ರಬಲ ಅಭ್ಯರ್ಥಿ ಹಾಕ್ಬೇಕಾದ್ರೆ ಇವರು ದಿಗ್ಗಿನ ಸೋಲ್ಬೇಕಾದ್ರೆ ನೀವು ಪಕ್ಷ ಬಿಡ್ತೀನಿ ಅಂತೇಳಿ ಒತ್ತಡ ಮಾಡಿ ಬ್ಲಾಕ್ ಮೇಲ್ ಮಾಡಿ ತಂದಿದ್ರಿ ಅನ್ನೋಂಥದ್ದಿದೆ. ಸರ್, ಇದನ್ನು ತಾವು ಯಾರು ಹೇಳಿದ್ರು ನನಗೆ ಗೊತ್ತಾಗ್ಲಿಲ್ಲ. ಯಾರು ಹೇಳಿದಾರ ಅಂತ ಹೇಳಿದ್ರೆ ನಾ ಹೇಳ್ಬೋದು, ಇಂಥವ್ರು ಹೇಳಿದ್ದಾರೆ ಸರ್. ಇದನ್ನ ಕಡಾಖಂಡಿತವಾಗಿ ಇದನ್ನು ನಿರಾಕರಿಸ್ತೇವೆ. ಯಾಕಂದ್ರೆ ನಾ ಅತ್ಯಂತ ಸಾಮಾನ್ಯ ಕಾರ್ಯಕರ್ತ, ನಿಷ್ಠ ಕಾರ್ಯಕರ್ತ. ನಾವು ಕೂಡ ಗಮನದಲ್ಲಿ ಇಟ್ಕೊಂಡಿದ್ರೆ ಬಿಜಾಪುರ ಜಿಲ್ಲಾ ರಾಜಕಾರಣದಲ್ಲಿ ಏನೇನು ನಡೀತಾ ಇದ್ದು, ಏನೇನು ನಾವು ದಾಟಿ ಬಂದಿದ್ದೇವೆ ಅಂತೇಳಿ. 2013ನೇ ಚುನಾವಣೆ, 2018ನೇ ಚುನಾವಣೆಯಲ್ಲಿ ಏನೇನು ಬೇಡಿಕೆಗಳು ಬಂದಿದ್ದವು, ಏನೇನು ಆ ನಂತರದ ದಿನಮಾನಗಳಲ್ಲಿ ಆಯ್ಕೆ ಆಗಿದ್ದ ನಂತರ ಮತ್ತೆ ಏನೇನು ಆಮಿಷಗಳು ಒಡ್ಡಿದ್ರು, ಏನೇನು ಮಾಡಿದ್ರು, ಅದನ್ನೆಲ್ಲ ನಮ್ಮ ಗಮನದಲ್ಲಿ ಇದೆ ಸರ್. ಹಾಗಿರುವಾಗ ನಾವು ಒಬ್ಬ ಸಾಮಾನ್ಯ ಕಾರ್ಯಕರ್ತರಾಗಿ ಅಂತ ಒಂದು ಬೇಡಿಕೆ ಇಡುವುದು ಈ ಚುನಾವಣೆಯಲ್ಲಿ ದೇವಾನಂದ ಬೆನ್ನಿಗೆ ಎಲ್ಲರೂ ಈ ಜಿಲ್ಲಾ ಕಾಂಗ್ರೆಸ್ ಮುಖಂಡರು, JDS-ನವ್ರು ಎಲ್ಲರೂ ಇರ್ತಾರೆ, ಇಲ್ಲ ದೇವಾನಂದ್ ಒಬ್ಬರನ್ನ ಒಬ್ಬಂಟಿ ಮಾಡ್ತಾರೋ? ಈ ದಲಿತ ಬಂಜಾರ ಇಶ್ಯೂ ಅಲ್ವೋ, ಆಗತ್ತೋ ಆಗದೇ? ಖಂಡಿತವಾಗಿ ಆಗಿಲ್ಲ ಸರ್. ಈಗ ಚವ್ಹಾಣ್ ಅವರು ಮೈತ್ರಿ ಅಭ್ಯರ್ಥಿ ಅಂತ ಹೇಳಿ ಘೋಷಣೆ ಆಗಿರೋದು, ಈವರೆಗೂ ಕಾಂಗ್ರೆಸ್ ನಾಯಕರು ಯಾರು ಕಣದಲ್ಲಿ ಕಾಣಿಸ್ಕೊಳ್ತಾ ಇಲ್ಲ. ಸಚಿವರು ಯಾವ ಸಚಿವರು ಕೂಡ, ಅಂದ್ರೆ ನಿಮ್ಮ ಉಸ್ತುವಾರಿ ಮಂತ್ರಿಗಳು ಬಿಟ್ರೆ ಕಾಂಗ್ರೆಸ್ನ ಯಾವ ಮುಖಂಡರು ಕೂಡ ಚುನಾವಣೆ ಕಳೆದ್ರೆ ಕಾಣಿಸ್ತಾ ಇಲ್ಲ. ಕಾಂಗ್ರೆಸ್ ಕಚೇರಿಯಲ್ಲೇ ಕಾರ್ಯಕರ್ತರು ಕಾಣಿಸ್ತಾ ಇಲ್ಲ. ಈ ಹ್ಯಾಂಗೆ ಇದು ಮೈತ್ರಿ ಅಭ್ಯರ್ಥಿಯಾಗಿ ಚುನಾವಣೆ ಎದುರಿಸ್ತೀರಿ? ಆಫೀಸ್ ನಲ್ಲಿ ಕೂತ್ರೆ ಕ್ಷೇತ್ರದೊಳಗೆ ಯಾರು ಎಲ್ಲೂ ಇಲ್ಲ, ಕ್ಷೇತ್ರದಾಗ ಇಲ್ಲ, ರಾಜಧಾನಿ ಬಿಟ್ಟು ಬಂದೇ ಇಲ್ಲ ಸರ್. ನೀವು ಕ್ಷೇತ್ರದ ಪರಿಸ್ಥಿತಿ ತಗೋರಿ. ಕಾಂಗ್ರೆಸ್ ನಾಯಕರು ಕ್ಷೇತ್ರದಲ್ಲಿ ಇಲ್ವೇ ಇಲ್ಲ, ರಾಜಧಾನಿ ಬರ್ತಾ ಇಲ್ಲ. ಜಂಟಿ ನಾಯಕರು ಎಲ್ಲರೂ ಪ್ರವಾಸ ಮಾಡಿದ್ವಿ, ಈಗ ಕೊಟ್ಟಿದ್ದು ಪಟ್ಟಿದ್ದುಕೊಂಡು ಆಗಿದ್ದು ನಿನ್ನೆ ಒಂದ್ ದಿವಸ ಉಸಿರಾಡೇವ್ರಿ, 2ನೇ ದಿವಸ ಉಸಿರಾಡ ಈಗ ತೊಗೊಳಕದ ಉಸಿರಾಗ. ಬಿಜೆಪಿ 4 ಸುತ್ತಿನ ಪ್ರಚಾರ ನಡೆಸಿದೆ ಸರ್. JDS ನಿಂದ ಈವರೆಗೂ ಯಾವ ಕಾಂಗ್ರೆಸ್ ಲೀಡರ್ಗಳು ಬಂದು ಪ್ರೆಸ್ ಮೀಟ್ ಮಾಡೋದಾಗ್ಲಿ ಅಥವಾ ಪ್ರಚಾರ ಮಾಡೋದಾಗ್ಲಿ ಅಥವಾ ಅಭ್ಯರ್ಥಿ ಪರ ಒಂದು ಸ್ಟೇಟ್ಮೆಂಟ್ ಹೇಳಿಕೆನೂ ಕೊಡ್ತಾ ಇಲ್ಲ. ಇದು ಒನ್ ಸೈಡ್ ಎಲೆಕ್ಷನ್. ಏನು JDS ಒಬ್ಬರಿಗೆ ಏಕಾಂಗಿ ಮಾಡಿ ಹೋಗ್ತಾ ಇದಾರೆ? ಹಾಗೇನಿಲ್ಲ. ನಾಮಿನೇಷನ್ ಕೊಟ್ಟ ಮೇಲೆ ಅವರು ನಾವು ಕೂಡ ಎಲ್ಲರೂ ವಿಚಾರ ಮಾಡಿದ್ರೆ ಅವ್ರು ನಾವು ಅದ್ರ ಬಗ್ಗೆ ನಮ್ಮ ಉಸ್ತುವಾರಿ ಸಚಿವರು ಹಾಗೂ ನಮ್ಮ ನಾಯಕರು ಅದ್ರ ಬಗ್ಗೆ ಈಗಾಗಲೇ ನಾವು MB ಪಾಟೀಲ್ ಕೂಡ ಮಾತಾಡೀವಿ ಮತ್ತು ಶಿವಾನಂದ ಪಾಟೀಲ್ ಕೂಡ ಮಾತಾಡೀನಿ, ಇಬ್ಬರು ಕೂಡ ಮಾತಾಡೀನಿ. ನೀವು ನಾಮಿನೇಷನ್ಗೆ ಏನದ ಅವರು ಬರ್ತಾರ, ಎಲ್ಲರೂ ಕೂಡ ಒಕ್ಕಟ್ಟಾಗಿ ಏನಂದ್ರೆ ಇಲೆಕ್ಷನ್ ಫೇಸ್ ಮಾಡ್ತೀವಿ. ಸಿಎಂ ದೇವೇಗೌಡ ಯಾರನ್ನ ಕರೆಸ್ತಾರೆ ಹೆಂಗ? ದೇವೇಗೌಡಗೆ ಹೇಳಿವಿ. ದೇವೇಗೌಡ ಈಗ ಸಿಕ್ಕಾಪಟ್ಟೆ ಯಾವ ರೀತಿ ಮಾಡ್ಕೊಂಡು और खबरों के लिए देखते रहिए बी न्यूज नेशन। ಹಬ್ಬಗಳ ಪ್ರಯುಕ್ತ ಬಂಪರ್ ಆಫರ್ ಸಿಲಾಯಿ ವರ್ಲ್ಡ್ ಮೆನ್ಸ್ ವುಮೆನ್ಸ್ ಕಿಡ್ಸ್ ಸಾರೀಸ್ ಬಂಪರ್ ಆಫರ್ ಬೈ 3 ಗೆಟ್ 3 ವಿಜಯಪುರ ನಗರದಲ್ಲಿ ಬಟ್ಟೆ ಕ್ಷೇತ್ರದ ಹೆಸರುವಾಸಿಯಾದ ಗುರುಕುಲ್ ರಸ್ತೆಯಲ್ಲಿ ಇರುವ ಬ್ರಹ್ಮಾಂಡ ಸಿಲಾಯಿ ವರ್ಲ್ಡ್ ಶೋರೂಮ್ ನಲ್ಲಿ ಹಬ್ಬಗಳ ಪ್ರಯುಕ್ತ ಬಂಪರ್ ಆಫರ್ ಬೈ 3 ಗೆಟ್ 3 ಫಾರ್ಮಲ್ ಕ್ಯಾಜುವಲ್ ವಿಂಟರ್ ವೆಸ್ಟರ್ನ್ಸ್ ಬಂಪರ್ ಆಫರ್ ಫ್ಲಾಟ್ ಸೇಲ್ 299 399 499 ಇದು ಹಬ್ಬಗಳ ಪ್ರಯುಕ್ತ ಬಂಪರ್ ಆಫರ್ ಬೈ 1 ಗೆಟ್ 1 ಫ್ರೀ. ಇದು ಆಫರ್ ಸಿಲ್ಕ್ ಸಾರೀಸ್ ಕಾಟನ್ ಸಾರೀಸ್ ಡಿಸೈನ್ ಸಾರೀಸ್ಗಳ ಮೇಲೆ ಬಂಪರ್ ಆಫರ್ ಲಾಭ ಪಡೆಯಿರಿ. ಈ ಆಫರ್ ಸೀಮಿತ ಅವಧಿಗೆ ಮಾತ್ರ. ಹಿಂದೆ ತಮ್ಮ ಕುಟುಂಬದೊಂದಿಗೆ ಬನ್ನಿ. ಸ್ಥಳ ಸಿಲಾಯಿ ವರ್ಲ್ಡ್ ಮೆನ್ಸ್ ವುಮೆನ್ಸ್ ಕಿಡ್ಸ್ ಸಾರೀಸ್ ನಿಯರ್ ಸಿದ್ದೇಶ್ವರ ಟೆಂಪಲ್ ಬಿಸೈಡ್ ಕಾರ್ಪೊರೇಷನ್ ಬ್ಯಾಂಕ್ ಗುರುಕುಲ್ ರೋಡ್ ವಿಜಯಪುರ್. ಮೊಬೈಲ್ ನಂಬರ್ 7030170909.
बी न्यूज नेशन के लेटेस्ट न्यूज़ों को अपने मोबाइल में देखने के लिए यूट्यूब में बी न्यूज नेशन के चैनल के सब्सक्राइब आइकॉन को दबाएं और फिर बेल आइकॉन को दबाने पर आप लेटेस्ट न्यूज़ों को देख सकते हैं।